ಗ್ಯಾರಂಟಿ 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 ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ಕನ್ನಡ ಚಿತ್ರರಂಗ ಅಂತಂದಿದ ತಕ್ಷಣ ಅದಕ್ಕೀಗ 90 ವರ್ಷಗಳ ಇತಿಹಾಸ ಇದೆ. ಆ ಚಿತ್ರರಂಗವನ್ನು ಕಟ್ಟಿ ಬೆಳೆಸಿದಂತಹ ಸಾಕಷ್ಟು ಪ್ರತಿಭಾವಂತ ಕಲಾವಿದರು, ತಂತ್ರಜ್ಞರು ನೂರಾರು ಮಂದಿ ಇದ್ದಾರೆ, ಸಾವಿರಾರು ಮಂದಿ ಇದ್ದಾರೆ. ಆದರೆ ಕನ್ನಡ ಚಿತ್ರರಂಗಕ್ಕೆ ತನ್ನದು ಒಂದು ಇಟ್ಟಿಗೆ ಇದೆ ಅಂತಕ್ಕಂಥದ್ದನ್ನು ಅವರ ಒಂದು ಬೆಳವಣಿಗೆ, ಅವರ ಒಂದು ಸಾಧನೆಗಳ ಮೂಲಕ ತೋರಿಸಿಕೊಟ್ಟಂತಹ ಕಲಾವಿದೆ ಈಗ ನಮ್ಮೊಟ್ಟಿಗಿದ್ದಾರೆ. ಖುಷಿಯ ವಿಚಾರ ಏನಪ್ಪ ಅಂತಂದರೆ 2025ರಲ್ಲಿ ನಮ್ಮ ಗ್ಯಾರಂಟಿ ನ್ಯೂಸ್ ಚಾನಲ್ ಲಾಂಚ್ ಆಗ್ತಾ ಇದೆ. ಇದೇ 2025ರಲ್ಲಿ ಮಹಿಳಾ ಯೂನಿವರ್ಸಿಟಿಯಿಂದ ಅವರಿಗೆ ಗೌರವ ಡಾಕ್ಟರೇಟ್ ಕೂಡ ನೀಡಿ ಗೌರವಿಸಲಾಗಿದೆ. ಶಿ ಈಸ್ ನನ್ ಅದರ್ ದ್ಯಾನ್ ನ್ಯಾಷನಲ್ ಅವಾರ್ಡ್ ವಿನ್ನರ್, ನಿಮ್ಮ ನೆಚ್ಚಿನ ತಾರಾ ಅನುರಾಧ ಅವರು. ಡಾಕ್ಟರ್ ತಾರಾ ಅವರೇ, ಬಹಳ ಖುಷಿಯಾಗುತ್ತೆ. ಮೊದಲಿಗೆ ನಿಮಗೆ ಗ್ಯಾರಂಟಿ ನ್ಯೂಸ್ ಮೂಲಕ ಅಭಿನಂದನೆಗಳು. ಥ್ಯಾಂಕ್ ಯು ಲಕ್ಷ್ಮಿ. ಗ್ಯಾರಂಟಿ ನ್ಯೂಸ್ ಲಾಂಚ್ ಆಗ್ತಿರೋದು ಕೇಳಿ ತುಂಬ ಖುಷಿ ಅನ್ನಿಸ್ತು. ಎಲ್ಲ ನನ್ನ ಪರಿಚಯಸ್ಥರೆಲ್ಲ ಸೇರಿ ಈ ಸುದ್ದಿವಾಹಿನಿನ ಪ್ರಾರಂಭ ಮಾಡ್ತಿದ್ದೀರಿ. ಸುದ್ದಿವಾಹಿನಿಗೆ ಒಳ್ಳೆಯದಾಗಲಿ. ಒಳ್ಳೊಳ್ಳೆ ಸುದ್ದಿಗಳನ್ನು ಅಂದರೆ ನಾವು ನೋಡುವಂಥದ್ದು, ಹೌದು, ಸುದ್ದಿ ಅಂತ ತಕ್ಷಣ ಒಂದು ರೀತಿ ನೆಗೆಟಿವ್ ಅನ್ನೋ ಮಟ್ಟಿಗೆ ಬಂದುಬಿಟ್ಟಿದ್ದೀವಿ. ಆದರೆ ನೆಗೆಟಿವ್ ನ್ಯೂಸೇ ರಾರಾಜಿಸ್ತಾ ಇದೆ ಪ್ರಪಂಚದಲ್ಲಿ ಕೂಡ, ಅದೇನು ಸುಳ್ಳಲ್ಲ. ಆದರೆ ಎಲ್ಲ ಸುದ್ದಿವಾಹಿನಿಗಳು ಒಳ್ಳೆಯ ಸುದ್ದಿಗಳನ್ನು ಕೊಡುವಂಥ ಕಾಲ ಬರಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ನಮಗೆ ಬಹಳ ಖುಷಿ ಆಗುತ್ತೆ. ಯಾಕಂದರೆ ನಾನು ಹುಟ್ಟಕ್ಕೆ ಮೊದಲಿನಿಂದ ನೀವು ಕಲಾವಿದೆ. ನೀವು ಕಲೆಗೆ ಎಷ್ಟು ಗೌರವ ಕೊಡ್ತೀರಾ, ಅದನ್ನ ಎಷ್ಟು ಆರಾಧಿಸ್ತೀರಾ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರುವ ವಿಚಾರ. ಸೊ ಆ ಕಲಾ ಸರಸ್ವತಿನೇ ನಿಮ್ಮಲ್ಲಿ ಒಂದಾಗ್ಬಿಟ್ಟಿದ್ದಾರೆ. ಹಾಗಾಗಿನೇ ಸುಮಾರು 4 ದಶಕಗಳ ಕಾಲ ನಮ್ಮ ಕನ್ನಡ ಚಿತ್ರರಂಗದ ಪ್ರೇಕ್ಷಕರನ್ನು ರಂಜಿಸ್ತಾ ಬರ್ತಾ ಇದ್ದೀರಾ. ಸೊ ಒಮ್ಮೆ ಈ 4 ದಶಕಗಳ ಒಂದು ಜರ್ನಿಯನ್ನು ಒಮ್ಮೆ ಹಿಂದೆ ತಿರುಗಿ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ತಾರಮ್ಮ? ನನಗೆ ಈ ಥರ ಹೇಳ್ತಿದ್ದಾಗಲೇ ಗೊತ್ತಾಗೋದು, ಅಷ್ಟೊಂದು ದಿನಗಳಾಯ್ತಾ, ಆಗೋಯ್ತಾ, ಇಷ್ಟು ಬೇಗ ಆಗೋಯ್ತಾ ಅಂತ. ಇಲ್ಲ, ನನಗೆ ಅಫ್ಕೋರ್ಸ್ ನನ್ನ ಮನೆಯಲ್ಲಿ ನನಗೆ ಮೊದಲಿಗೆ ಒಪ್ಪಿಗೆ ಕೊಡದೇ ಇದ್ದಿದ್ದು, ಮನೆಗಳಲ್ಲಿ ದೊಡ್ಡ ಯುದ್ಧ ಆಗಿದ್ದು. ನನಗೆ ನನ್ನ ತಾತ, ನನ್ನ ದೊಡ್ಡಮ್ಮ, ನಮ್ಮ ತಾಯಿ ಸ್ವಲ್ಪ ಮಟ್ಟಿಗೆ, ಯಾಕೆಂದರೆ ನನ್ನ ತಾಯಿಗೂ ಇಷ್ಟ ಇರಲಿಲ್ಲ. ನಮ್ಮ ದೊಡ್ಡಮ್ಮ, ನಮ್ಮ ತಾತ ಇವರು ತುಂಬ ನಂಗೆ ಸಪೋರ್ಟ್ ಮಾಡಿ, ಒಂದು ಸಿನಿಮಾ ಮಾಡಲಿ ಪಾಪ, ಡೈರೆಕ್ಟ್ರು ಮನೆಗೆ ಬಂದಿದ್ದಾರೆ, ಕೇಳ್ತಿದ್ದಾರೆ, ಮಗು ಅವಳು ಡ್ಯಾನ್ಸ್ ಮಾಡ್ತಾಳೆ, ಚೆನ್ನಾಗಿದ್ದು ಮಾಡ್ತಾಳೆ, ಒಂದು ಮಾಡಲಿ ಅಂದ್ಕೊಂಡು ಸುಮ್ಮನೆ ತಳ್ಳಿದ್ದು. ಬಟ್ ಯಾರಿಗೂ ನಮ್ಮ ಮನೇಲಾಗಲಿ ಅಥವಾ ನನಗೆ ಅಷ್ಟೊಂದು ಬುದ್ಧಿನೂ ಇರಲಿಲ್ಲ, ನನಗೆ ತಿಳ್ಕೊಳ್ಳೋ ಅಷ್ಟು ಇದು ವೃತ್ತಿಯಾಗಿ ತೊಗೋಬೇಕು ಅದೆಲ್ಲ. ಸೊ ಯಾರಿಗೂ ಆಗಲಿ ನನಗೆ ಇದೇ ವೃತ್ತಿ ಆಗುತ್ತೆ, ಇದರಲ್ಲೇ ಇವಳು ಬೆಳೀತಾಳೆ, ಇವಳು ಕಲಾವಿದೆಯಾಗೇ ಇರ್ತಾಳೆ ಅಂತ ಯಾರಿಗೂ ಸಣ್ಣ ಊಹೆನೂ ಇರಲಿಲ್ಲ. ಒಂದು ಸಿನಿಮಾ ಇಷ್ಟಪಡ್ತಾಳೆ ಮಗು, ಮತ್ತು ಅವರೇ ಮನೆಗೆ ಬಂದು ಕೇಳ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಮಾಡಿದ್ದು. ಅದು ಇಷ್ಟೊಂದು ಆಗಿ ನನ್ನ ಸ್ಕೂಲಲ್ಲಿ, ನನ್ನ ಕಾಲೇಜ್ ಬರೋಷ್ಟರಲ್ಲಿ ನೋಡಿ, ಮನೆಯಲ್ಲಿ ಒಂದಷ್ಟು ಅವಿರೋಧಗಳ ನಡುವೆಯೂ ಕೂಡ ನೀವು ನಿಮ್ಮ ಸಿನಿಮಾ ಜರ್ನಿಯನ್ನು ಶುರು ಮಾಡ್ತೀರಾ. ಬರೀ ಸಿನಿಮಾಗಷ್ಟೇ ಸೀಮಿತ ಆಗಲ್ಲ, ಸಿನಿಮಾಗಿಂತ ಕಷ್ಟವಾದಂತಹದ್ದು, ಅಪವಾದಗಳನ್ನು ಹೊತ್ಕೊಳ್ಳುವಂಥದ್ದು, ರಾಜಕಾರಣಕ್ಕೂ ಎಂಟ್ರಿ ಕೊಡ್ತೀರಾ. ಒಂದು ಕಡೆ ರಾಜಕಾರಣ, ಮತ್ತೊಂದು ಕಡೆ ಸಿನಿಮಾ, ಎರಡವನ್ನು ಸರಿದೂಗಿಸ್ಕೊಂಡು ಹೋಗ್ತೀರಾ. ಮೂರನೇದು ಅದಕ್ಕಿಂತ ದೊಡ್ಡ ಜವಾಬ್ದಾರಿ, ಮನೆ ಜವಾಬ್ದಾರಿ. ಹೋಮ್ ಮಿನಿಸ್ಟರ್ ಆಗಿ ಕೂಡ ಮನೆಯಲ್ಲಿ ಅದನ್ನು ಮುನ್ನಡೆಸ್ಕೊಂಡು ಹೋಗ್ತೀರಾ. ಅವಿರೋಧ ಅಲ್ಲಕಂದ ವಿರೋಧ ಕಟ್ಕೊಂಡು ಮನೆಯಲ್ಲಿ ಅಫ್ಕೋರ್ಸ್ ಎಷ್ಟೋ ವರ್ಷಗಳ ಕಾಲ ನೀನು ನಂಬಲ್ಲ ಲಕ್ಷ್ಮಿ, ನಮ್ಮಪ್ಪ ಪಿಕ್ಚರೇ ನೋಡಿರಲಿಲ್ಲ ನಂದು, ನಾನು ಆ್ಯಕ್ಟ್ ಮಾಡಿರೋದು ಒಂದು ರೀತಿಯಾಗಿ. ಆಮೇಲೆ ಅವರನ್ನೇ ಹಸೀನಾ ಚಿತ್ರದ ನಿರ್ಮಾಪಕರು ಅಂತ ನಮ್ಮ ತಂದೆ ಹೆಸರಲ್ಲೇ ನಾವು ಸ್ಟಾರ್ಟ್ ಮಾಡಿದಾಗ ಅವರು ನೋಡಿದ ಮೊಟ್ಟ ಮೊದಲ ಸಿನಿಮಾ ನಂದು ಹಸೀನಾ ಚಿತ್ರದ ಯಶಸ್ಸು ಅದನ್ನೆಲ್ಲನೂ ನಾವು ಇದರಲ್ಲಿ ನೋಡಬೇಕಿತ್ತು. ಸೊ ನಿರ್ಮಾಪಕರಾಗಿ ನಮ್ಮ ತಂದೆನೂ ಬರಬೇಕಿತ್ತು. ಸೊ ಬಾದಾಮಿ ಹೌಸಲ್ಲಿ ನೋಡ್ಬೇಕಾದ್ರೆ ನಮ್ಮ ತಂದೆ ಕಣ್ಣೀರು ಹಾಕ್ಕೊಂಡು ಒಂಥರ ಇಟ್ಕೊಂಡು ಅವ್ರು ಅಂದರು, ನನ್ನ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಹೇಳ್ತಿದ್ರು ನಿನ್ನ ಬೆಳವಣಿಗೆ ಬಗ್ಗೆ. ನನಗೆ ಯಾಕೋ ತುಂಬ ಬೇಜಾರಾಗಿತ್ತು. ಯಾಕಂದರೆ ನಮ್ಮನೇಲಿ ಏನು ಅಂತಂದರೆ, ನಮ್ಮ ತಾತನವರು ಡೆಪ್ಟಿ ಕಮಿಷನರ್ ಆಗಿದ್ದರು ಬೆಂಗಳೂರಿಗೆ. ನಮ್ಮ ಮಾವನಿಂದ ಹಿಡಿದು ಎಲ್ಲರೂ ಇಂಜಿನಿಯರ್ಸು. ನನ್ನ ಬ್ರದರ್ ಆಗಲಿ ಅಥವಾ ನಮ್ಮ ಮಾವನ ಮಕ್ಕಳಾಗಲಿ, ಎರಡನೇ ಮಾವನ ಮಕ್ಕಳಾಗಲಿ, ಎಲ್ಲರೂ ಒಂಥರ ಎಲ್ಲ ಆಲ್ ಚಿಲ್ಡ್ರನ್, ಗ್ರ್ಯಾಂಡ್ ಚಿಲ್ಡ್ರನ್ ಎಲ್ಲರೂ. ನಮ್ಮ ತಂದೆಗೂ ನನ್ನನ್ನು ಇಂಜಿನಿಯರ್ ಮಾಡಬೇಕು ಅಂತಿತ್ತು ತುಂಬ. ಸೊ ಅದಕ್ಕೆ ಅವರಿಗೆ ನನ್ನ ಮಗಳು ಓದಲಿಲ್ವಲ್ಲ ಅಂತ ಕೋಪ ಮಾಡ್ಕೊಂಡಿದ್ರು ನನ್ನ ಮೇಲೆ. ಆವಾಗ ಅಂದರು, ಇಲ್ಲ ನಾನು ತುಂಬ ಖುಷಿ ಅನಿಸ್ತಾ ಇದೆ, ನಿನ್ನದು ಫಿಲಮೆಲ್ಲ ನೋಡ್ತೀನಿ ಅಂತ. ಆಮೇಲೆ ಆವಾಗ DVD ತರಿಸ್ಕೊಂಡು ಮನೇಲಿ ನೋಡಿದ್ರು ನನ್ನ ಸಿನಿಮಾಗಳು, ಪ್ರೀವಿಯಸ್ ಸಿನಿಮಾಗಳು.
ಆ, ಆಮೇಲೆ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂದಮೇಲಂತೂ ನಮ್ಮ ತಂದೆಗೆ ಅವ್ರ ಸಂತೋಷಕ್ಕೆ ಒಂಥರ ಪಾರವೇ ಇರಲಿಲ್ಲ. ಅಷ್ಟೊಂದು ಅಯ್ಯೋ ಅಂತ, ಯಾಕೆಂದರೆ ಅವರು ಒಂಥರ ಈಚ್ ಡೇ ಇರ್ತಾಯಿದ್ರು ಅಲ್ಲಿ. ನನಗೆ ಅನಿಸ್ತಾ ಇದೆ ಬಹುಶಃ ನಿಮ್ಮ ತಂದೆ ಅವರು ಹಸೀನಾ ಸಿನಿಮಾಗೂ ಬಿಫೋರೇ ಬೇರೆ ಯಾವುದಾದ್ರೂ ಸಿನಿಮಾಗಳು ನೋಡಿದ್ರೆ ಅವುಗಳಿಗೆ ನ್ಯಾಷನಲ್ ಅವಾರ್ಡ್ ಬರ್ತಿತ್ತೋ ಏನೋ. ಅವ್ರು ನೋಡಿದಂಥ ಮೊದಲ ಸಿನಿಮಾ ಹಂಗಾಗಿ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂತ ಅಂತ. ಏನೋ ಹಂಗೆ ಅನ್ಕೋಬೋದು, ಅವ್ರ ಆಶೀರ್ವಾದನೇ ಇರಬಹುದು, ಅವ್ರ ಮನಸ್ಸಿನ ಆಶೀರ್ವಾದದಿಂದನೇ ಹಂಗೆ ಆಗಿರಬಹುದು. ಬಟ್ ಅಫ್ಕೋರ್ಸ್ ಅವರಿಂದನೇ ನಾನೆಲ್ಲ ಇಲ್ಲಿ ಭೂಮಿಗೆ ಬಂದಿದ್ದೇ ಕಾರಣನೇ ಅವರಲ್ವ. ಸೊ ಅಪ್ಪ ಅಮ್ಮನಿಗೆ ನನಗೆ ಅಫ್ಕೋರ್ಸ್ ಅವರು ದೊಡ್ಡ ಶಕ್ತಿ ನನಗೆ ಅವರೆಲ್ಲರೂ. ಅದಾದ ನಂತರದ ದಿನಗಳಲ್ಲಿ ಮತ್ತೊಂದು ಎರ ಶುರುವಾಗುತ್ತೆ ಸಿಪಾಯಿ ಸಿನಿಮಾ ಟೈಮಲ್ಲಿ. ಆ ಸಿಪಾಯಿ ಸಿನಿಮಾದ ಆ ಪಾತ್ರ ಇವತ್ತಿಗೂ ಎಲ್ಲರನ್ನೂ ಈ 90s ಜನ್ರೇಷನ್ ಅವ್ರಿಗೆ ಇವತ್ತಿಗೂ ಆ ಪಾತ್ರ ತುಂಬ ಕಾಡುತ್ತೆ ನಿಮ್ಮದು. ಸೊ ಆ ಒಂದು ದಿನಗಳನ್ನ ನೆನೆಸ್ಕೊಳ್ಳೋದಾದರೆ ನನಗೆ ಆ ಸಿನಿಮಾ ನಾನು ಸ್ಟಾರ್ಟ್ ಮಾಡಿದ್ದು ಆವಾಗ ಒಂದು ಪುಟ್ಟ ಹುಡುಗಿಯ ಪಾತ್ರ, ಅತ್ಲಾಗೆ ಬಾಲನಟಿನೂ ಅಲ್ಲ, ಇತ್ಲ ಹೀರೋಯಿನ್ನೂ ಅಲ್ಲ, ಆ ಏಜಲ್ಲಿರುವಂಥ ಒಂದು ಮಗುವಿನ ಪಾತ್ರ ಸ್ಕೂಲಲ್ಲಿದ್ದಾಗ, ಹೈಸ್ಕೂಲಲ್ಲಿ. ಅದಾದಮೇಲೆ ಬೇರೆ ಬೇರೆ ಪಾತ್ರಗಳು, ಸಣ್ಣ ಸಣ್ಣ ಪಾತ್ರಗಳಿಂದ ಸ್ಟಾರ್ಟ್ ಆಯಿತು. ಆವಾಗ ರವಿ ಸರ್ ಸಿಪಾಯಿ ಶೂಟಿಂಗ್ ಅವ್ರದ್ದೇ ಪ್ರೊಡಕ್ಷನ್ನು, ಆಮೇಲೆ ದೊಡ್ಡ ಪ್ರೊಡಕ್ಷನ್ನು, ಚಿರಂಜೀವಿ ಎಲ್ಲ ಆ್ಯಕ್ಟ್ ಮಾಡಿರುವಂಥ ದೊಡ್ಡ ಸಿನಿಮಾ. ಅದರಲ್ಲಿ ಒಂದು ಪಾತ್ರ ಕೊಟ್ಟರು. ಪಾತ್ರ ಕೊಟ್ಟಾಗ ನಂಗೆ ಅಲ್ಲಿಂದ ಒಂಥರ ಹಾಡಾಗಲಿ, ಹಂಸಲೇಖ ಅವ್ರ ಹಾಡಾಗಲಿ, ಅದಕ್ಕಿಂತ ಮುಂಚೆ ಅಫ್ಕೋರ್ಸ್ ರಣರಂಗ, ವಜ್ರೇಶ್ವರಿ ಪ್ರೊಡಕ್ಷನಲ್ಲಿ ನಾನು ಮಾಡಿದ್ದ ಒಂದೆರಡು ಸಿನಿಮಾಗಳಲ್ಲಿ ತುಂಬ ದೊಡ್ಡ ಪಾತ್ರಗಳನ್ನೇ ಕೊಟ್ಟರು. ಅದು ಸಪೋರ್ಟಿಂಗ್ ರೋಲ್ ಆಗಿದ್ದರು, ಹೀರೋಯಿನ್ ಅಲ್ಲದಿದ್ದರು, ಹೀರೋಯಿನ್ಗೆ ಈಕ್ವಲೆಂಟ್ ಪಾತ್ರಗಳನ್ನು ಕೊಟ್ಟರು ನನಗೆ. ಅದಾದಮೇಲೆ ರವಿ ಸರ್ ವಜ್ರೇಶ್ವರಿ ಪ್ರೊಡಕ್ಷನಲ್ಲಿ ಬಂದೆ. ಆಮೇಲೆ ನಿನಗೆ ಗೊತ್ತಿದೆ, ಆವಾಗ ಹಾಡುಗಳಿಗೆ ದೊಡ್ಡ ಮಾರುಕಟ್ಟೆಯನ್ನು ತಂದುಕೊಟ್ಟಿದ್ದು ರವಿ ಸರ್. ಹಿಸ್ಟ್ರಿ ಅದು ಇತಿಹಾಸ. ಅಂಥ ಅವರ ಸಿನಿಮಾಗಳಲ್ಲಿ ಪಾತ್ರ ಮಾಡೋದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಅದಾದಮೇಲೆ ಒಂದು 2-3 ಸಿನಿಮಾಗಳಿಗೆ ನಾನಾಗೆ ನನ್ನ ದಿನಾಂಕಗಳು ಹೊಂದಾಣಿಕೆ ಆಗದೆ ಬಿಟ್ಟಿದ್ದಿದೆ ಇದೆ. ಅದರ್ವೈಸ್ ಅವ್ರ ಡೈರೆಕ್ಷನ್ ಅಂದರೆ ಈಗಲೂ ಖುಷಿ ಅನಿಸುತ್ತೆ, ಈಗಲೂ ಸಂತೋಷ ಅನಿಸುತ್ತೆ. ಆ ಥರದ ಪಾತ್ರಗಳು ನನಗೆ ಸಣ್ಣ ಪುಟ್ಟ. ಮೊದಲನೇದಾಗಿ ತುಂಬ ಎಲ್ಲ ಹೀರೋಸ್ಗೆ ತಂಗಿಯಾಗಿ ಪಾತ್ರ ಮಾಡಿದ್ದೀನಿ. ತುಂಬ ಜನ ಹೀರೋಸ್ಗೆ ಮಗಳಾಗೂ ಪಾತ್ರ ಮಾಡಿದ್ದೀನಿ. ಅದಾದಮೇಲೆ ಸ್ವಲ್ಪ ದಿವಸ ಆದಮೇಲೆ ನನ್ನ ಈಕ್ವಲೆಂಟ್ ಏಜ್ ಅಲ್ಲಿ ಗ್ರೂಪಲ್ಲಿ ಎಲ್ಲ ಹೀರೋಗಳು ಇಂಟ್ರೊಡ್ಯೂಸ್ ಆಗ್ತಾ ಆಗ್ತಾ ಅವರಿಗೆ ಸೆಕೆಂಡ್ ಹೀರೋಯಿನ್ನು ಅಥವಾ ಈಕ್ವಲೆಂಟ್ ಹೀರೋಯಿನ್ನು, ಇಬ್ಬರು ಹೀರೋಯಿನ್ಸ್ ಇದ್ದಾಗ ಈ ಥರದ್ದೆಲ್ಲ ಪಾತ್ರಗಳನ್ನು ಮಾಡಿದ್ದೀನಿ. ನನ್ನ ಗ್ರಾಫ್ ಆ ಥರ ಒಂದು ಈ ಸಣ್ಣ ಪುಟ್ಟದಿಂದ ಪ್ರಾರಂಭ ಆಗಿ ಅದಾದಮೇಲೆ ಸಡನ್ನಾಗಿ ಬರಗು ರಾಮಚಂದ್ರಪ್ಪ ಅವರ ಡೈರೆಕ್ಷನಲ್ಲಿ ಕಲಾತ್ಮಕ ಚಿತ್ರಗಳು ಅಂತ ನಾವೇನು ಕರಿತೀವಿ, ಅದರಲ್ಲಿ ಇಂಟ್ರೊಡ್ಯೂಸ್ ಆಗ್ತೀನಿ. ಇಂಟ್ರೊಡ್ಯೂಸ್ ಆದಮೇಲೆ ಕೋಟೆಯಿಂದ ಪ್ರಾರಂಭ ಆಗಿದ್ದ ಕಲಾತ್ಮಕ ಚಿತ್ರಗಳು ತುಂಬ ಹಲವಾರು ನಿರ್ದೇಶಕರುಗಳ, ಶೇಷಾದ್ರಿರವರು, ಗಿರೀಶ್ ಕಾಸರವಳ್ಳಿರವರು, ಕಾರ್ನಾಡ್ರವರು, ಮತ್ತು ತುಂಬ ಜನ ಹೊಸ ನಿರ್ದೇಶಕರ ಕಲಾತ್ಮಕ ಚಿತ್ರಗಳು, ಕಾರ್ಮೋಡ ಆಗಿರ್ಬೋದು ಅಥವಾ ಕರಿಮಲೆ ಕಗ್ಗತ್ತಲು ಆಗಿರ್ಬೋದು, ಅವರೆಲ್ಲ ಹೊಸ ಹೊಸ ನಿರ್ದೇಶಕರು. ಆದರೆ ಪ್ಯಾರಲಲ್ ಕಾನೂರು ಹೆಗಡ್ತಿ, ಕಾರ್ನಾಡವರು, ಈ ಥರದ ಹೊಸ ನಿರ್ದೇಶಕರ ಕಲಾತ್ಮಕ ಚಿತ್ರಗಳಲ್ಲಿ ಅಭಿನಯ ಪ್ರಾರಂಭ ಆಗುತ್ತೆ. ಸೊ ಈ ಥರದೊಂದು ಒಂದು ಹೆಂಗಾಗುತ್ತೆ ಅಂದರೆ, ನಂದು ಎಲ್ಲಿಯೂ ಭಗವಂತ ನನ್ನ ಕೈನ ಪೂರ್ತಿ ಬಿಡಲಿಲ್ಲ. ಅವನು ಒಂದು ಬೆರಳನ್ನು ಕೊಟ್ಟು ಕೊನೆಗೆ ಸಂಪೂರ್ಣವಾಗಿ ತನ್ನ ಕೈಯನ್ನು ಕೊಟ್ಟು ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಕಲಾ ಜೀವನದಲ್ಲಿ ನಾನು ನನ್ನ ಅದೃಷ್ಟ ಅಥವಾ ನನ್ನ ಆಶೀರ್ವಾದ, ನಮ್ಮ ಹೀರೋಸ್ ನನ್ನ ಚಿತ್ರದಲ್ಲಿ ಯಾರ್ಯಾರು ಪಾತ್ರ ಮಾಡಿದ್ದಾರೆ ಎಲ್ಲರೂ ತುಂಬ ಜನ ನನ್ನನ್ನು ಗಂಡು ಹುಡುಗನಾಗಿ ನೋಡಿದವರು, ತುಂಬ ಜನ ಏನೋ ಬಾರೋ ಅಂತ ಕರೆದವರು. ಇನ್ನು ಹಿರಿಯರೆಲ್ಲರೂ ನನಗೆ ದೊಡ್ಡವರು ಪಾಪು ಅಂತ ಕರೆಯೋರು, ಒಂಥರ ಮಕ್ಕಳಾಗಿ ನೋಡ್ಕೊಳ್ಳೋರು. ನನಗೆ ಒಬ್ಬರಾಗಲಿ ಅವ್ರ ಮನೆಯ ಸದಸ್ಯಳಾಗಿ ನೋಡಿದ್ರೆ ಹೊರತು ಎಲ್ಲ ಹೀರೋಗಳು ಅಥವಾ ಈಗಿರುವ ಜನ್ರೇಷನ್ನ ಯಶ್ ಆಗಿರಲಿ, ಧ್ರುವ ಆಗಿರಲಿ, ಅಥವಾ ಈಗಿನ ಯಾರೇ ಹುಡುಗರು, ಸಣ್ಣ ಹುಡುಗರು, ಮಗಳು, ಅಕ್ಕ, ತಂಗಿ, ಮನೆಯವರು, ನಮ್ಮ ಮನೆ ಹೆಣ್ಮಗಳು ಆ ಥರ ನೋಡಿದವರೇ ಹೆಚ್ಚು. ಸೊ ಅದಕ್ಕೋಸ್ಕರ ನಾನು ತುಂಬ ತುಂಬ ಚಿರಋಣಿಯಾಗಿರ್ತೀನಿ ಚಿತ್ರರಂಗಕ್ಕೆ. ಮತ್ತು ನನ್ನ ಪ್ರೆಸ್, ಬಿಕಾಸ್ ವೇಣು ನನಗೆ ಸಿಕ್ಕಿದ್ದೇ ಪ್ರೆಸ್ಸಿಂದ. ಹಿ ವಾಸ್ ಎ ಪ್ರೆಸ್ ಫೋಟೋಗ್ರಾಫರ್. ನಾನು ನೋಡಿದ್ದು ಫಸ್ಟು ಎಲ್ಲ ಪ್ರೆಸ್ಸು ನನಗೆ ಯಾವಾಗಲೂ ತಮಾಷೆ ಮಾಡ್ತಿದ್ರು, ನಿಂಗೆ ಪ್ರೆಸ್ಸವ್ರು ಮಾತ್ರ ತುಂಬ, ನಿಂಗೆ ಪ್ರೆಸ್ಸವ್ರು ಮಾತ್ರ ಅನ್ನೋರು. ನಾನಂದರೆ ನಿಜ ಅದು. ಯಾಕೆಂದರೆ ಎಷ್ಟೊಂದು ಕಡೆ ಗಾಡ್ ಈಸ್ ಮೈ ಗಾಡ್ ಫಾದರ್ ಅಂತ ಹೇಳಿದ್ದು ಉಂಟು. ಯಾಕೆಂದರೆ ಚಿತ್ರರಂಗದಲ್ಲಿ ಇಡೀ ಚಿತ್ರರಂಗ ನನ್ನ ಬೆನ್ನ ಹಿಂದೆ ಇತ್ತು ನಿಜ, ಅಥವಾ ನನ್ನನ್ನು ಪಾಲಿಸ್ತು, ಲಾಲಿಸ್ತು. ಹಂಗಂತ ತಕ್ಷಣ ನನಗೆ ದೊಡ್ಡ ದೊಡ್ಡ ಕ್ಯಾರೆಕ್ಟ್ರನ್ನ ಕೊಟ್ಟು, ದೊಡ್ಡ ದೊಡ್ಡ ಸಂಭಾವನೆ ಕೊಟ್ಟು ಆ ಥರದ್ದೇನು ಆಗಲಿಲ್ಲ. ಸಣ್ಣ ಸಣ್ಣ ಪಾತ್ರಗಳಿಂದ ನಾನು ಸ್ಟ್ರಗಲ್ ಮಾಡ್ತಾ, ಇದು ಮಾಡ್ತಾ, ಪ್ರೂವ್ ಮಾಡ್ತಾ, ಎಸ್ ನಾನು ಕೂಡ ಅಥವಾ ಆ ಥರದ ಒಬ್ಬ ಡೈರೆಕ್ಟರ್ ಆಗಲಿ, ಆ ಥರದ ಒಬ್ಬ ಪ್ರೊಡ್ಯೂಸರ್ ಆಗಲಿ, ನಾನು ಗಾಡ್ ಫಾದರ್ ತಾರನ್ಗೆ ಅಂತ ಯಾರೂ ಇರಲಿಲ್ಲ. ಅಂದರೆ ತುಂಬ ಜನ ಡೈರೆಕ್ಟರ್ಸ್ ಪಿಕ್ಚರಲ್ಲಿ ರಿಪೀಟಾಗಿ ಕೆಲಸ ಮಾಡಿದ್ದೀನಿ. ತುಂಬ ಜನ ಪ್ರೊಡ್ಯೂಸರ್ ಪಿಕ್ಚರಲ್ಲಿ ರಿಪೀಟೆಡ್ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದ್ದೀನಿ.
ಆ ಥರದ್ದು ನನಗೆ ಗಾಡ್ ಫಾದರ್ ಅಂತ ನಿಂತು ನನಗೆ ಬರೀ ಹೀರೋಯಿನ್ ಕ್ಯಾರೆಕ್ಟರ್ ಕೊಟ್ಟು ಬೆಳೆಸಿದ್ದಿಲ್ಲ. ಅದರಿಂದ ನನಗೆ ಅನಿಸುತ್ತೆ ಬಹುಶಃ ನಾನು ಯಾಕಂದರೆ ನಮ್ಮನೇಲಿ ಅನುಕೂಲವಾಗೇ ಇದ್ದರು. ಯಾರು ನನ್ನನ್ನು ಯಾವತ್ತೂ ಏಕೆಂದರೆ ಅಫ್ಕೋರ್ಸ್ ಆಗರ್ಭ ಶ್ರೀಮಂತರು ಅನ್ನೋಕ್ಕೆ ಸಾಧ್ಯ ಇಲ್ಲ. ಆದರೆ ಎಲ್ಲರೂ ಅಧಿಕಾರಿಗಳಾಗಿದ್ದರು. ಎಲ್ಲರೂ ಜೀವನ ನಡೆಸುವ ಮಟ್ಟಿಗೆ ಖಂಡಿತವಾಗ್ಲೂ ಅಪ್ಪರ್ ಮಿಡಲ್ ಕ್ಲಾಸ್ ಅಂತಲೇ ಹೇಳ್ಬೋದು. ನಮ್ಮ ಕುಟುಂಬ, ನಮ್ಮ ಮನೇಲೂ ಕಾರುಗಳು ಎಲ್ಲ ಇದ್ವು. ಸೊ ನಾನೇನು ದುಡಿದು ನಮ್ಮ ಮನೆಯನ್ನ ಸಾಕೋದಂತಿರಲಿಲ್ಲ. ಸೊ ಹಾಗಾಗಿ ಬಟ್ ಆದರೂ ನಮ್ಮ ಮನೆಯವರು ಅದನ್ನೂ ಸಹಿಸ್ಕೊಂಡು ನಮ್ಮ ಅಪ್ಪ ಅಮ್ಮ ಅಥವಾ ನಮ್ಮ ಫ್ಯಾಮಿಲಿ ಇರಲಿ ಬಿಡು ಇರಲಿ ಬಿಡು ಇರಲಿ ಬಿಡು ಅಂದ್ಕೊಂಡು ಒಂಥರ ಜೊತೆ ಬಂದಿದ್ದಿದೆಯಲ್ಲ, ದಟ್ಸ್ ಗ್ರೇಟ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.